ಸ್ವಾಮಿ ಹೇಳಿ ಸ್ವಾಮಿ, ಏನಿದು ಅಪಶಕುನ? ಈ ಶಕುನಗಳನ್ನು ಕೇಳಿದರೆ ನನಗೆ ಯಾಕೋ ಭಯ ಆಗ್ತಿರೋದಲ್ಲ ಪರಮಾತ್ಮ. ಹೀಗೆ ಮಾಡುವುದೇನು? ಅರ್ಧರಾತ್ರಿಯಲ್ಲಿ ಇಲ್ಲಿ ತೋರಿಸುವಾಗ ನಾನು ಕೆಟ್ಟ ಕೆಟ್ಟ ಕನಸುಗಳನ್ನು ಕಂಡದ್ದು ಸ್ವಾಮಿ. ಅದನ್ನು ಕೇಳಿದರೆ ಭಯವಾಗುತ್ತಿರುವುದು. ಏಕೆಂದ್ರೆ ನಾವಿಬ್ಬರು ದಂಪತಿಗಳು ಕಾಡಿನಲ್ಲಿ ಒಬ್ಬರಿಗೆ ಒಬ್ಬರು ಅಗಲಿ ಬೇರ್ಪಟ್ಟು ತಿನ್ನಕ್ಕೆ ಅನ್ನವೂ ಸಹ ಸಾಧ್ಯವಿಲ್ಲದೆ ಅಲೆದಾಡುವಂತೆ ನಾನು ಕನಸನ್ನು ಕಂಡನು. ಅಪ್ಪ, ಕನಸನ್ನು ಕಂಡನು ಸ್ವಾಮಿ. ನನಗೆ ಭಯವಾಗುತ್ತಿರುವುದು ಪ್ರಭು. ಈಗ ಮಾಡುವುದೇನಿದೆ? ಏನು ಮಾಡುವುದು? ನಮ್ಮ ಮಗಳ ಗತಿ ಏನು ತಂದೆ? ಪ್ರಾಣೇಶ್ವರಿ, ಕಳಿಂಗ ದೇಶದ ಅರಸನ ರಾಣಿಯಾಗಿರ್ತಕ್ಕಂಥ ನೀನು ಚಿಂತೆಯನ್ನು ಮಾಡುವರೆ ಬಂದಿದ್ದೆಲ್ಲ ಬರಲಿ, ಆ ಪರಮಾತ್ಮನ ಚಿತ್ತವಂತಾಗಲಿ. ಅದಕ್ಕಾಗಿ ನೀನು ಚಿಂತೆಯನ್ನು ಪಡಬೇಡ ಮನೋಹರಿ. ಹಾ ಪರಮಾತ್ಮ ಶನಿದೇವ, ವೃಕ್ಷಕ್ಕೆ ಬಂಧಿಸಿದ ಪುರುಷವೇನ ರಾಜ ವೃಕ್ಷಕ್ಕೆ ಬಂಧಿಸಿದ ಪುರುಷವೇನಾಯಿತೋ, ವೃಕ್ಷಕ್ಕೆ ಬಂಧಿಸಿದ ಪುರುಷವೇನಾಯಿತೋ.
ತುರಗವು ಮಾಯವಾಗಿದೆಯೋ ತಂದೆ ಹೋ ಪರಮಾತ್ಮ ಶ್ರೀದೇವ ಶ್ರೀರಾಜ ಪುರೋಗರೆ ಪದ್ಮಂಗವ ನಾವು ತಂದಿರತಕ್ಕಂಥ ತುರುಗವು ಸಹ ಮಾಯವಾಗಿರುವುದೆಲ್ಲ ಪುರೋಗರೆ ಅದು ಅಲ್ಲದೆ ನಮ್ಮ ಕಷ್ಟ ಕಾಲಕ್ಕೆ ಬೇಕಾದಂತ ಸಾಮಗ್ರಿಗಳನ್ನು ಗಂಟು ಆ ಗಂಟು ಸಹ ಮಾಯವಾಗಿರುವುದೆಲ್ಲ ಪುರೋಗರೆ ಶ್ರೀರಾಜ ನಾನು ಮುಂದೆ ಯಾವ ರೀತಿಯಾಗಿ ಪ್ರಯಾಣವನ್ನು ಮಾಡುವುದು ಮನೋಹರೇ ದೇವಿ ದಾಸೆ. ಶ್ರೀರಾಜ ಅಪ್ಪದ್ಬಾಂಧವ ಆ ಆಮನದ ಗಂಟಿದ್ದರೆ ಎಲ್ಲಿ ಆದರೂ ಉದರ ಪೋಷಣೆಯಿಂದ ಮಾಡಿಕೊಂಡು ಹೊಟ್ಟೆ ಹೊರೆಯವರಿಂದ ನಿನಗೆ ಹೊಟ್ಟೆ ಹೊರೆಯೇ ತಂದೆ ತುರುಗವಿದ್ದರೆ ಪ್ರಯಾಣವನ್ನು ಮಾಡುವರು ನೆಲದಾಡುವುದಿಲ್ಲ ಕುದುರೆಯ ಮೇಲೆ ಹತ್ತುವರು ಸವಾರಿ ಮಾಡಿ ಎಂದು ನಿನಗೆ ಅಸೂಯೆ ತಂದೆ ಶ್ರೀರಾಜ ಕಾಪಾಡು ತಂದೆ ಎಲ್ಲವೂ ನಿನಗೆ ಅರ್ಪಿತವಾಗದೆ ಅಪ್ಪ ಈಗ ಮಾಡುವುದೇ ಸ್ವಾಮಿ ದುಃಖವನ್ನು ಕೂಡ ಬೇಡ. ಅಲ್ಲಿ ನೋಡು ಮುಂದೆ ಯಾವುದು ಒಂದು ಪಟ್ಟಣವೋ ಕಾಣಬಹುದು. ಇನ್ನಾದರೂ ಮುಂದಕ್ಕೆ ಹೋಗೋಣ ನಡೆಯಬಹುದು. ಇಲ್ಲ ಪ್ರಭು ಹತ್ತಿನಿಂದ ಐದಿನವರೆಗೂ ಮುಂದೆ ನಡೆಯಿರಿ ನಡೆಯಿರಿ ಎಂದು ಹೇಳುತ್ತಿರುವಿರಿ. ಎಲ್ಲಿಯವರೆಗೂ ನಾನು ಈ ಕತ್ತಲೆಯಲ್ಲಿ ಸಾಗಲಿ ಕಾಲುಗಳಲ್ಲಿ ನನ್ನ ಕಾಲುಗಳಲ್ಲಿ ರಕ್ತವು ಸುರಿಯುತ್ತಿರುವುದು. ನಾನು ಒಂದು ಹೆಜ್ಜೆ ನಡೆಯಲಾರೆ ಪ್ರಭು, ಒಂದು ಹೆಜ್ಜೆ ನಾನು ನಡೆಯಲಾರೆ ಸ್ವಾಮಿ, ನಡೆಯಲಾರೆ ಅಪ್ಪ. ಮನೋಹರೇ ದುಃಖಿಸಬೇಡ, ಮನೋಹರೇ ದುಃಖಿಸಬೇಡ. ನಡೆಯಲಾರನು ಕಾಂತ ನಡುತ್ತಾ ನಡೆಯಲಾರನು ನಾ ಈ ಉರಿತಾಪವನ್ನು ಕಾಂತ
ಪ್ರಾಣೇಶ್ವರಿ ಹೇಳುವುದಾದರೆ ನಾನು ಸ್ವಾಮಿ ನಾನು ಒಂದು ಹೆಜ್ಜೆ ನಡೆಯಲಾರೆಪ್ಪ. ಅಲ್ಲದೆ ಈ ಗರ್ಭ ವೇದನೆ ಆದರೂ ಬಹಳವಾಗಿರುವುದು. ಒಂದು ವಾರಗಳಿಂದ ಬಾಯಾರಿಕೆಯಾಗಿ ಜಲದಾಹವನ್ನು ಸಹಿಸಲಾರೆ ಅಪ್ಪ. ಅಪ್ಪ ಸ್ವಾಮಿ, ಅರಣ್ಯದ ಒಳಭಾಗದಲ್ಲಿ ಎಲ್ಲಿ ಆದರೂ ಜಲವಿದ್ದರೆ ಜಲವನ್ನು ತಂದು ಕೂಡ ಇಲ್ಲವಾದರೆ ನನ್ನ ಪ್ರಾಣವೇ ಹೋಗುತ್ತಿರುವುದಪ್ಪ. ಈ ಕಾರ್ಯವನ್ನು ಕೈಗೊಳ್ಳಲು ನಾನು ಈಗಲೇ ಹೇಳುವೆನು. ಓಂ ಶಕ್ತಿ. ಎಷ್ಟು ರಾಗ ಆಗಿತೋ ಶ್ರೇಷ್ಠ
ನನ್ನ ಅರ್ಧಾಂಗಿನಿಯಾಗಿರ್ತಕ್ಕಂತಹ ಚಂದ್ರಾಸಿಗೆ ಜನರು ತೆಗೆದುಕೊಂಡು ಹೋಗೋಣ. ಹೋ ಪ್ರಭಾತ್ಮ ಶ್ರೀದೇವ, ಇದು ಏನು ಮಾತು? ಈ ನನ್ನ ಹಸ್ತದಲ್ಲಿ ಜಲವೇ ನಿಲ್ಲುವುದಿಲ್ಲವಲ್ಲ. ನನ್ನ ಮಡಿದಿಗೆ ನಾನು ಯಾವ ರೀತಿಯಾಗಿ ಜಲವನ್ನು ತೆಗೆದುಕೊಂಡು ಹೋಗುವುದು? ಓಹೋ, ಮರೆತಿದ್ದನು. ಇಲ್ಲಿ ಕಾವಡೆ ಎಲೆಯು ಕಾಣುವುದು, ಅದನ್ನಾದರೂ ಕಿತ್ತುಕೊಂಡು ಜಪ್ಪೆಯನ್ನಾಗಿ ಮಾಡಿ ನನ್ನ ಧರ್ಮಪತ್ತಿಗೆ ಜಲವನ್ನು ತೆಗೆದುಕೊಂಡು ಹೋಗುವುದು. ಹಾ ಪರಮಾತ್ಮ ಶ್ರೀದೇವ, ದಡದ ಮೇಲೆ ಕಳಚಿಟ್ಟ ಉಂಗುರವೂ ಸಹ ಮಾಯವಾಗಿರುವುದಲ್ಲ. ಹೀಗಾದರೂ ನನ್ನ ಮಡಿದಿಗೆ ನಾನು ಯಾವ ರೀತಿಯಾಗಿ ಜಲವನ್ನು ತೆಗೆದುಕೊಂಡು ಹೋಗುವುದು? ಹಾಯನ್ನ ಮನೋದಯಲ್ಲಿ ಹಾಯನ್ನ ಮನೋದಯಲ್ಲಿ ಸುಖವಾಗಿ ಕಾಲವನ್ನು ಕಳೆಯುತ್ತಿದ್ದೆ. ಆ ಅರಮನೆ ಯಾವುದು ಸುಖವಿಲ್ಲದಾಗಿದೆ. ಅಸುಖ ಮಂದಿರ ಪ್ರೇಮವೀರ ಆಸೆಯ ವೀಣೆಯು ಅತಿ ಮಧುರ. ಮಂದಿರ ಪ್ರೇಮ ವಿಲಾಸ ಅಸೆಯ ವೀಣೆಯು ಅತಿ ಮಧುರ.
ಮಾಡುವುದು? ಜನವನ್ನು ಜನ್ಮದಿಂದ ಹೇಳಿ ನನ್ನನ್ನು ನಂಬಿದೆ ನನ್ನವರು ಮೋಸವನ್ನು ಮಾಡಿ ಹೊರಟು ಹೋದಲ್ಲ ಪರಮಾತ್ಮ. ಯಾವ ಜನ್ಮದಲ್ಲಿ ನಾನು ಯಾವ ಕರ್ಮವನ್ನು ಮಾಡಿದೆನೋ ತಂದೆ, ನನಗೆ ಈ ಶಿಕ್ಷೆಯನ್ನು ಕೊಟ್ಟೆಯಪ್ಪ ಪರಮಾತ್ಮ. ಕಾಡಿನ ಒಳಭಾಗದಲ್ಲಿ ಒಲೆ ಕರ್ಮಿಗಳ ಜಯಂಕಾರವನ್ನು ಕೇಳಿದರೆ ಅವುಗಳೇನಾದರೂ ಬಂದರೆ ನನ್ನನ್ನು ಸುಮ್ಮನೆ ಬಿಡುವುದೇ ಪರಮಾತ್ಮ. ಅಯ್ಯೋ, ಕಾಡು ಮೃಗಗಳು ನನ್ನನ್ನು ಅಟ್ಟಿಸಿಕೊಂಡು ಬರುತ್ತಿರೋಲ್ಲ ಪರಮಾತ್ಮ. ಪರಮಾತ್ಮ, ನನ್ನ ನಾನಾದರೂ ಕಾಪಾಡಿ ತಂದೆ ಅಪ್ಪ. ಅಯ್ಯೋ, ಹೊರೆಯ ಕಾಡುಗಳು ಅಟ್ಟಿಸಿಕೊಂಡು ಬರುತ್ತಿರುವರಪ್ಪ. ಓಡು ಇಲ್ಲಿಂದ, ಓಡು ಇಲ್ಲಿಂದ. ಅಮ್ಮ, ಹೇಳು ಹೇಳು. ಅಯ್ಯೋ ಪರಮಾತ್ಮ, ಹೇಳಿದ ಅರ್ಥೇನ? ಹೊರೆಯ ಕಣ್ಣುಗಳು ನನ್ನನ್ನು ಕಚ್ಚಿ ತಿನ್ನಲು ಬರುತ್ತಿದ್ದವು. ಅವುಗಳನ್ನು ಬಾಯಿಂದ ನನ್ನ ಪ್ರಾಣವನ್ನು ಉಳಿಸಿದರಲ್ಲ, ಏತಕ್ಕೋಸ್ಕರ ಅಯ್ಯ? ಈ ನನ್ನ ಪ್ರಾಣವನ್ನು ಏತಕ್ಕೋಸ್ಕರ ಉಳಿಸಿದ್ದೀನಿ? ಯಾವ ಸುಖಕ್ಕಾಗಿರಬೇಕು? ಸ್ವಾಮಿ, ಅಮ್ಮ, ಹೇಳು ಹೇಳು. ತಾವು ಯಾರು? ಅಮ್ಮ, ಹೇಳು ಹೇಳು. ನಿನ್ನನ್ನು ಯಾವುದೋ ಒಂದು ಎಪ್ಪುಲಿಯು ಕಚ್ಚಿಕೊಂಡು ಹೋಗುತ್ತಿತ್ತು. ಅದನ್ನು ಎದುರಿಸಿ ಓಡಿಸಿದೆನು ತಾಯಿ. ಅಲ್ಲದೆ ನಿನ್ನ ಪ್ರಾಣವನ್ನೂ ರಕ್ಷಿಸಿರುವೆನು. ನಾನೊಬ್ಬ ಬ್ರಾಹ್ಮಣನು. ಅದರ ಫಲಕ್ಕೇನಾದರೂ ದಾನವನ್ನು ಕೊಡುತ್ತಾಯಿ. ಪರಮಾತ್ಮ, ಈ ನಿರ್ಗತಿಗಳನ್ನು ದಾನವನ್ನು ಕೇಳುತ್ತಿರುವರಲ್ಲ, ಅಂತಹ ದಾನವು ನನ್ನಲ್ಲಿ ಏನೂ ಇಲ್ಲ ಸ್ವಾಮಿ. ಅಮ್ಮ, ನೀನು ಸಂಕೋಚವನ್ನು ಪಡುವುದಿಲ್ಲವಾದರೆ ನಾನು ಕೇಳಿದ ವಸ್ತುವನ್ನು ದಾನವಾಗಿ ಕೊಡುವೆಯಾ ತಾಯಿ? ಅಯ್ಯ, ನನ್ನ ಪ್ರಾಣವನ್ನು ಉಳಿಸಿದ್ದಕ್ಕೆ ನಾನು ನೀವು ಹೇಳಿದನ್ನು ಕೊಡದೆ ಹೋದರೆ ನಾನು ಮಹಾ ಪಾಪವನ್ನು ಮಾಡಿದಂತಾಗುವುದಿಲ್ಲವೇ? ತಾವು ಏನು ಕೇಳಿದ್ರು ಕೇಳಿ ಸ್ವಾಮಿ. ಹೌದ ಅಮ್ಮ? ಅಗೋ, ನೀನು ಸಂಕೋಚವನ್ನು ಪಡುವುದಿಲ್ಲ ಅಮ್ಮ. ಅಗೋ, ಅಲ್ಲಿ ನೋಡು, ನಿನ್ನ ನಾಸಿಕದಲ್ಲಿ ಇರುವ ಮುತ್ತೈದೆ ಮೂಗುತಿಯನ್ನು ದಾನವಾಗಿ ಕೊಡುತ್ತಾಯಿ. ಅದನ್ನು ಕೊಟ್ಟರೆ 1,00,000 ಹೊರಗಡೆಂದು ತೆಗೆದುಕೊಂಡು ಹೋಗುವೆನು. ಕೊಡುವೆಯಾ ತಾಯಿ? ಅಯ್ಯೋ ಪರಮಾತ್ಮ, ಸಿರಿರಾಜ, ಆಪತ್ಪಾಂಡವ, ಈ ನನ್ನ ಮುತ್ತೈದೆ ಮೂಗುತಿಯನ್ನೇ ಕೇಳುತ್ತಿರುವರಲ್ಲ, ಇದನ್ನೇ ಕೊಡದೆ ಹೋದರೆ ನನ್ನ ಪ್ರಾಣ ಉಳಿಸಲಿಕ್ಕೆ ನಾನು ಇವರಿಗೆ ಮೋಸ ಮಾಡಿದಂತೆ ಆಗುವುದು. ಆಗಲೇ ಅಪ್ಪ, ತಾವು ಹೇಳಿದಂತೆ ಈ ಮುತ್ತೈದೆ ಮೂಗುತಿಯನ್ನೇ ದಾನವಾಗಿ ಕೊಡುತ್ತೇನೆ. ಇದನ್ನು ತೆಗೆದುಕೊಂಡು ನಿಮ್ಮ ಹಸುವನ್ನು ನೇಮಿಸಿಕೊಳ್ಳಿ. ಅಮ್ಮ, ನಾನು ಕೇಳಿದ ವಸ್ತುವನ್ನು ದಾನವಾಗಿ ಕೊಟ್ಟೆಯಲ್ಲ, ಆ ಪರಮಾತ್ಮನೂ ನಿನ್ನನ್ನು ಕಾಪಾಡಲಿ.
ಆ ಹುಲಿ ಏನಾದರೂ ಪುನಃ ಇಲ್ಲಿಗೆ ಬಂದರೂ ಬರಬಹುದು. ಆದ್ದರಿಂದ ನಾನು ಇಲ್ಲಿರುವಾಗಲೇ ನೀನು ಮುಂದಕ್ಕೆ ಪ್ರಯಾಣಿಸು. ಹಾಗೆ ಸ್ವಾಮಿ. ಅಯ್ಯೋ ಪರಮಾತ್ಮ, ಶ್ರೀರಾಜ, ಆಪತ್ ಬಾಂಧವ, ಅನಾಥ ರಕ್ಷಕ, ನನ್ನ ತವರಿನ ಮನೆಯವರು ಕೊಟ್ಟಿದ್ದಂತೆಯೇ ಮುತ್ತೈದೆ ಸ್ಥಾನವನ್ನೇ ತೆಗೆದುಕೊಂಡೆ ಆ ತಂದೆ. ನನ್ನ ಗಂಡನೂ ಕೂಡ ಇಲ್ಲ, ನನ್ನ ಮುತ್ತೈದೆ ಮೂಗುತಿಯೂ ಸಹ ಇಲ್ಲ. ಈ ಕಾಡಿನಲ್ಲಿ ಈ ಗರ್ಭ ವೇದನೆ ಆಗಿ ಹಸಿವು ಸಂಕಟವನ್ನು ತಾಳದೆ ಯಾವ ಕಡೆ ಹೋದರೂ ದಾರಿಯು ಕಾಣುತ್ತಿರುವುದಲ್ಲ ಪರಮಾತ್ಮ. ಈ ತಾರೆ ಮರದ ಅಡಿಯಲ್ಲಿ, ತಾರೆ ಮರದಡನೆ ಆಶ್ರಯವನ್ನು ಮಾಡಿಕೊಂಡು ಈ ನನ್ನ ಹೊಟ್ಟೆಯ ಉದರ ಪೋಷಣೆ ನೀಗಿಸಿಕೊಳ್ಳುತ್ತೇನೆ ಅಪ್ಪ. ನಾನು ಹೊರಮನೆಯಲ್ಲಿದ್ದರೆ ನನಗೆ ಇಂತಹ ಪರಿಸ್ಥಿತಿ ಬರುತ್ತಿದ್ದೆ ತಂದೆ. ಈ ಕಾಡಿನಲ್ಲಿ ಅನ್ನ ರಾಜ್ಯಗಳಲ್ಲದೆ ನನ್ನ ಗಂಡನನ್ನು ಕಳೆದುಕೊಂಡು ನಾನು ಅಲೆದಾಡುವಂತೆ ಮಾಡಿದೆಯಾ ತಂದೆ. ಅಪ್ಪ, ಹೇ ಕಲ್ಲು ವೇದನೆಯಾದರೂ ಸಹಿಸಲಾರಲ್ಲ ಅಪ್ಪ. ಹೇ ಕಾಡಿನಲ್ಲಿ ನಾವು ತರುರಾಜಗಳ ನಿಮ್ಮನ್ನು ನಂಬಿರುವಿರಪ್ಪ. ನೀವಾದರೂ ನನ್ನನ್ನು ನಂಬಿ ಪರಮಾತ್ಮ. ರಾಜ, ಹೇ ತಾರೆ ಬರವೆ, ನೀನೇ ಅಕ್ಕ, ನೀನೇ ತಂಗಿಯಪ್ಪ. ತಾರೆ ಮರದ ಬುಡಲ ಬೇರೆ ತಾಯಿ ಮಾರೆ, ಅಳ್ಳಲಾರೆ ಒಡಲಾಗ ಸೈತಲಾರೆ ಅಮ್ಮ ಕಾಳಲಾರೆ. ಮರದ ಬುಡದ ಮೇಲೆ ತಾಯಿ ಮಾರೆ, ಕಾಳಲಾರೆ ಒಡಲಾಗ ಸೈತಲಾರೆ ಅಮ್ಮ ಕಾಳಲಾರೆ. ಸೂರ್ಯಚಂದ್ರಾದಿಗಳೇ, ಅಷ್ಟದಿಕ್ಪಾಲಕರುಗಳಿರ, ನೀವಾದರೂ ನನ್ನ
ತಂದೆಯ ಪರಮಾತ್ಮ ಸರಿ ರಾಜ ವಾಲ್ಯೂಮ್ ಕಡಿಮೆ ಮಾಡಿಸಿ ಸ್ತ್ರೀಯರ ಜನ್ಮವು ಈ ಪ್ರಪಂಚದಲ್ಲಿ ದಯವಿಟ್ಟು ಕಡಿಮೆ ಮಾಡಿಸಿ ಹುಟ್ಟಬಾರದು. ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆ 10 ಗಂಟೆ ಮೇಲೆ ಮಾಡೋ ವಾಲ್ಯೂಮ್ ಕಡಿಮೆ ಮಾಡಿಸಿ ಸ್ತ್ರೀಯರ ಜನ್ಮವು ಈ ಪ್ರಪಂಚದಲ್ಲಿ ಹುಟ್ಟಬಾರದು ತಂದೆ